ನಂದಿನಿ ತುಪ್ಪ ಇದೀಗ 90 ರೂಪಾಯಿ ಏರಿಕೆ ಮಾಡಿದರೆ ಇದು ಇವತ್ತಿನ ರೇಟು 610 ರೂಪಾಯಿ ಇದೆ. ನಾಳೆಯಿಂದ 700 ರೂಪಾಯಿ ಈ ಒಂದು ತುಪ್ಪದ ರೇಟು, ಅಂದರೆ ಕೆ ಜಿಗೆ 700 ರೂಪಾಯಿ ಆಗುತ್ತೆ. ಹೀಗಾಗಿ ಇಲ್ಲಿ ಒಂದು ಕಡೆ ಜನಸಾಮಾನ್ಯರು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಏಕ್ದಮ್ 90 ರೂಪಾಯಿ ಏರಿಕೆ ಮಾಡಿದ್ದಾರೆ. ಇಲ್ಲಿ ಮಾಲೀಕರಿದ್ದಾರೆ, ಅವ್ರು ಮಾತಾಡಿಸ್ತೀನಿ. ಮೇಡಮ್, ಈಗ ಈ ರೇಟ್ ಎಷ್ಟಿದೆ ನಂದಿನಿದು, ನಾಳೆ ಎಷ್ಟಾಗುತ್ತೆ? ಸರ್ಕಾರ ಏನಾದರೂ ಆದೇಶ ಬಂತು ನಿಮಗೇನಾದರೂ ಅಂತ? ನಮಗೆ ಕೊಟ್ಟಿದ್ದಾರೆ, ಇದನ್ನು ಕಳಿಸಿದ್ದಾರೆ, ಮೆಸೇಜ್ ಕಳಿಸಿದ್ದಾರೆ. ನಾಳೆಯಿಂದ ಇವತ್ತಿಂದನೇ ಅಂತ ನಮಗೆ ಮೆಸೇಜ್ ಬಂದಿದೆ. ನಾವು ಹಾಕ್ಸಿದ್ದು ಇವತ್ತು ಅಂದರೆ ನಾವು ಬೆಳಗ್ಗೆ ಇಂಡೆಂಟ್ ಹಾಕ್ಸಿದ್ವಿ. ಈ ರೇಟು ಹಳೆ ರೇಟೇ ಇದೆ. ಮೋಸ್ಟ್ಲಿ ನಾವು ನೆಕ್ಸ್ಟ್ ಹಾಕೋ ಇಂಡೆಂಟು ಹೊಸ ರೇಟ್ ಬರ್ಬೋದು. ಈಗ ರೇಟ್ ಎಷ್ಟಿದೆ, ನಾಳೆ ಎಷ್ಟಾಗ್ಬೋದು? ನಮಗೆ ಮೆಸೇಜ್ ಬಂದಿರೋ ಥರ ಇವಾಗ 690 ಇದೆ ಇವಾಗ ಹಳೆ ರೇಟು. ಹೊಸ ರೇಟು 700 ಅಂತ ಹೇಳಿದ್ದಾರೆ. 90 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 90 ರೂಪಾಯಿ ಜಾಸ್ತಿ ಅಂತ ಹೇಳಿ. ಯಾಕ್ರೆ ಏನು ಹೇಳ್ತಾರೆ, ಬರ್ತಿದ್ದಾರೆ ಖರೀದಿ ಮಾಡ್ತಿದ್ದಾರೆ, ಏನು ಹೇಳ್ತಾರೆ ಅಂತ? ಇವಾಗ ನಾವು ಹೇಳ್ತಾ ಇದ್ದೀವಿ, ಇದೇ ನೆನ್ನೆ ಇಷ್ಟಿತ್ತು, ಇವತ್ತು ಒಂದೇ ಸರಿಗೆ ಇಷ್ಟು ಜಾಸ್ತಿ ಆಗ್ತಾ ಇದೆ, ಯಾಕೆ ಅಂತ ಕೇಳ್ತಾ ಇದ್ದಾರೆ. ಆದರೆ ನಾವೇನು ಹೇಳೋದು ಅಂತ ಆಗ್ತಾ ಇಲ್ಲ. ನಾವು ಇವಾಗ ಅಲ್ಲಿ ಏನು MRP ರೇಟ್ ಇರುತ್ತೋ ಅದನ್ನು ನಾವು ಸಪ್ಲೈ ಕೊಡಲೇಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಈ ಪ್ರಾಡಕ್ಟ್ ಈ ಹಳೇದು ಏನಿದೆಯಾ ನೆಕ್ಸ್ಟ್ ಬರೋದೆಲ್ಲ ಹೊಸ ರೇಟು ಅಂತ ನಮಗೆ ಹೇಳಿದ್ದಾರೆ. ಇದು ಇವತ್ತು 610 ರೂಪಾಯಿ ಇದೆ, ನಾಳೆಯಿಂದ 700 ರೂಪಾಯಿ ಆಗಲಿದೆ. ಈಗ ಹೊಸ ಆದೇಶ ಸಹ ಬಂದಿದೆ. ನಾಳೆಯಿಂದ ದರ ಏರಿಕೆ ಆಗಲಿದೆ. ಹೀಗಾಗಿ ಜನಸಾಮಾನ್ಯರು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಇಲ್ಲಿ ಮಾಲೀಕರಿಗೆ ತುಂಬ ಪ್ರಶ್ನೆ ಮಾಡ್ತಿದ್ದಾರೆ, ಯಾಕೆ ಇಷ್ಟೊಂದು ದರ ಏರಿಕೆ ಮಾಡಿದ್ದಾರೆ ಎಂಬುದು ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಂದಿನಿ ತುಪ್ಪ ಇದೀಗ 90 ರೂಪಾಯಿ ಏರಿಕೆ ಮಾಡಿದರೆ ಇದು ಇವತ್ತಿನ ರೇಟು 610 ರೂಪಾಯಿ ಇದೆ. ನಾಳೆಯಿಂದ 700 ರೂಪಾಯಿ ಈ ಒಂದು ತುಪ್ಪದ ರೇಟು, ಅಂದರೆ ಕೆ ಜಿಗೆ 700 ರೂಪಾಯಿ ಆಗುತ್ತೆ. ಹೀಗಾಗಿ ಇಲ್ಲಿ ಒಂದು ಕಡೆ ಜನಸಾಮಾನ್ಯರು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಏಕ್ದಮ್ 90 ರೂಪಾಯಿ ಏರಿಕೆ ಮಾಡಿದ್ದಾರೆ. ಇಲ್ಲಿ ಮಾಲೀಕರಿದ್ದಾರೆ, ಅವ್ರು ಮಾತಾಡಿಸ್ತೀನಿ. ಮೇಡಮ್, ಈಗ ಈ ರೇಟ್ ಎಷ್ಟಿದೆ ನಂದಿನಿದು, ನಾಳೆ ಎಷ್ಟಾಗುತ್ತೆ? ಸರ್ಕಾರ ಏನಾದರೂ ಆದೇಶ ಬಂತು ನಿಮಗೇನಾದರೂ ಅಂತ? ನಮಗೆ ಕೊಟ್ಟಿದ್ದಾರೆ, ಇದನ್ನು ಕಳಿಸಿದ್ದಾರೆ, ಮೆಸೇಜ್ ಕಳಿಸಿದ್ದಾರೆ. ಇವತ್ತಿಂದನೇ ಅಂತ ನಮಗೆ ಮೆಸೇಜ್ ಬಂದಿದೆ. ನಾವು ಹಾಕ್ಸಿದ್ದು ಇವತ್ತು ಅಂದರೆ ನಾವು ಬೆಳಗ್ಗೆ ಇಂಡೆಂಟ್ ಹಾಕ್ಸಿದ್ವಿ. ಈ ರೇಟು ಹಳೆ ರೇಟೇ ಇದೆ. ಮೋಸ್ಟ್ಲಿ ನಾವು ನೆಕ್ಸ್ಟ್ ಹಾಕೋ ಇಂಡೆಂಟು ಹೊಸ ರೇಟ್ ಬರ್ಬೋದು. ಈಗ ರೇಟ್ ಎಷ್ಟಿದೆ, ನಾಳೆ ಎಷ್ಟಾಗ್ಬೋದು? ನಮಗೆ ಮೆಸೇಜ್ ಬಂದಿರೋ ಥರ ಇವಾಗ 690 ಇದೆ ಇವಾಗ ಹಳೆ ರೇಟು. ಹೊಸ ರೇಟು 700 ಅಂತ ಹೇಳಿದ್ದಾರೆ. 90 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 90 ರೂಪಾಯಿ ಜಾಸ್ತಿ ಅಂತ ಹೇಳಿ. ಯಾಕ್ರೆ ಏನು ಹೇಳ್ತಾರೆ, ಬರ್ತಿದ್ದಾರೆ ಖರೀದಿ ಮಾಡ್ತಿದ್ದಾರೆ, ಏನು ಹೇಳ್ತಾರೆ ಅಂತ? ಇವಾಗ ನಾವು ಹೇಳ್ತಾ ಇದ್ದೀವಿ, ಇದೇ ನೆನ್ನೆ ಇಷ್ಟಿತ್ತು, ಇವತ್ತು ಒಂದೇ ಸರಿಗೆ ಇಷ್ಟು ಜಾಸ್ತಿ ಆಗ್ತಾ ಇದೆ, ಯಾಕೆ ಅಂತ ಕೇಳ್ತಾ ಇದ್ದಾರೆ. ಆದರೆ ನಾವೇನು ಹೇಳೋದು ಅಂತ ಆಗ್ತಾ ಇಲ್ಲ. ನಾವು ಇವಾಗ ಅಲ್ಲಿ ಏನು MRP ರೇಟ್ ಇರುತ್ತೋ ಅದನ್ನು ನಾವು ಸಪ್ಲೈ ಕೊಡಲೇಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಈ ಪ್ರಾಡಕ್ಟ್ ಈ ಹಳೇದು ಏನಿದೆಯಾ ನೆಕ್ಸ್ಟ್ ಬರೋದೆಲ್ಲ ಹೊಸ ರೇಟು ಅಂತ ನಮಗೆ ಹೇಳಿದ್ದಾರೆ. ಇದು ಇವತ್ತು 610 ರೂಪಾಯಿ ಇದೆ, ನಾಳೆಯಿಂದ 700 ರೂಪಾಯಿ ಆಗಲಿದೆ. ಈಗ ಹೊಸ ಆದೇಶ ಸಹ ಬಂದಿದೆ. ನಾಳೆಯಿಂದ ದರ ಏರಿಕೆ ಆಗಲಿದೆ. ಹೀಗಾಗಿ ಜನಸಾಮಾನ್ಯರು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಇಲ್ಲಿ ಮಾಲೀಕರಿಗೆ ತುಂಬ ಪ್ರಶ್ನೆ ಮಾಡ್ತಿದ್ದಾರೆ, ಯಾಕೆ ಇಷ್ಟೊಂದು ದರ ಏರಿಕೆ ಮಾಡಿದ್ದಾರೆ ಎಂಬುದು ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಂದಿನಿ ತುಪ್ಪ ಇದೀಗ 90 ರೂಪಾಯಿ ಏರಿಕೆ ಮಾಡಿದರೆ ಇದು ಇವತ್ತಿನ ರೇಟು 610 ರೂಪಾಯಿ ಇದೆ. ನಾಳೆಯಿಂದ 700 ರೂಪಾಯಿ ಈ ಒಂದು ತುಪ್ಪದ ರೇಟು, ಅಂದರೆ ಕೆ ಜಿಗೆ 700 ರೂಪಾಯಿ ಆಗುತ್ತೆ. ಹೀಗಾಗಿ ಇಲ್ಲಿ ಒಂದು ಕಡೆ ಜನಸಾಮಾನ್ಯರು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಏಕ್ದಮ್ 90 ರೂಪಾಯಿ ಏರಿಕೆ ಮಾಡಿದ್ದಾರೆ. ಇಲ್ಲಿ ಮಾಲೀಕರಿದ್ದಾರೆ, ಅವ್ರು ಮಾತಾಡಿಸ್ತೀನಿ. ಮೇಡಮ್, ಈಗ ಈ ರೇಟ್ ಎಷ್ಟಿದೆ ನಂದಿನಿದು, ನಾಳೆ ಎಷ್ಟಾಗುತ್ತೆ? ಸರ್ಕಾರ ಏನಾದರೂ ಆದೇಶ ಬಂತು ನಿಮಗೇನಾದರೂ ಅಂತ? ನಮಗೆ ಕೊಟ್ಟಿದ್ದಾರೆ, ಇದನ್ನು ಕಳಿಸಿದ್ದಾರೆ, ಮೆಸೇಜ್ ಕಳಿಸಿದ್ದಾರೆ. ಇವತ್ತಿಂದನೇ ಅಂತ ನಮಗೆ ಮೆಸೇಜ್ ಬಂದಿದೆ. ನಾವು ಹಾಕ್ಸಿದ್ದು ಇವತ್ತು ಅಂದರೆ ನಾವು ಬೆಳಗ್ಗೆ ಇಂಡೆಂಟ್ ಹಾಕ್ಸಿದ್ವಿ. ಈ ರೇಟು ಹಳೆ ರೇಟೇ ಇದೆ. ಮೋಸ್ಟ್ಲಿ ನಾವು ನೆಕ್ಸ್ಟ್ ಹಾಕೋ ಇಂಡೆಂಟು ಹೊಸ ರೇಟ್ ಬರ್ಬೋದು. ಈಗ ರೇಟ್ ಎಷ್ಟಿದೆ, ನಾಳೆ ಎಷ್ಟಾಗ್ಬೋದು? ನಮಗೆ ಮೆಸೇಜ್ ಬಂದಿರೋ ಥರ ಇವಾಗ 690 ಇದೆ ಇವಾಗ ಹಳೆ ರೇಟು. ಹೊಸ ರೇಟು 700 ಅಂತ ಹೇಳಿದ್ದಾರೆ. 90 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 90 ರೂಪಾಯಿ ಜಾಸ್ತಿ ಅಂತ ಹೇಳಿ. ಯಾಕ್ರೆ ಏನು ಹೇಳ್ತಾರೆ, ಬರ್ತಿದ್ದಾರೆ ಖರೀದಿ ಮಾಡ್ತಿದ್ದಾರೆ, ಏನು ಹೇಳ್ತಾರೆ ಅಂತ? ಇವಾಗ ನಾವು ಹೇಳ್ತಾ ಇದ್ದೀವಿ, ಇದೇ ನೆನ್ನೆ ಇಷ್ಟಿತ್ತು, ಇವತ್ತು ಒಂದೇ ಸರಿಗೆ ಇಷ್ಟು ಜಾಸ್ತಿ ಆಗ್ತಾ ಇದೆ, ಯಾಕೆ ಅಂತ ಕೇಳ್ತಾ ಇದ್ದಾರೆ. ಆದರೆ ನಾವೇನು ಹೇಳೋದು ಅಂತ ಆಗ್ತಾ ಇಲ್ಲ. ನಾವು ಇವಾಗ ಅಲ್ಲಿ ಏನು MRP ರೇಟ್ ಇರುತ್ತೋ ಅದನ್ನು ನಾವು ಸಪ್ಲೈ ಕೊಡಲೇಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಈ ಪ್ರಾಡಕ್ಟ್ ಈ ಹಳೇದು ಏನಿದೆಯಾ ನೆಕ್ಸ್ಟ್ ಬರೋದೆಲ್ಲ ಹೊಸ ರೇಟು ಅಂತ ನಮಗೆ ಹೇಳಿದ್ದಾರೆ. ಇದು ಇವತ್ತು 610 ರೂಪಾಯಿ ಇದೆ, ನಾಳೆಯಿಂದ 700 ರೂಪಾಯಿ ಆಗಲಿದೆ. ಈಗ ಹೊಸ ಆದೇಶ ಸಹ ಬಂದಿದೆ. ನಾಳೆಯಿಂದ ದರ ಏರಿಕೆ ಆಗಲಿದೆ. ಹೀಗಾಗಿ ಜನಸಾಮಾನ್ಯರು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಇಲ್ಲಿ ಮಾಲೀಕರಿಗೆ ತುಂಬ ಪ್ರಶ್ನೆ ಮಾಡ್ತಿದ್ದಾರೆ, ಯಾಕೆ ಇಷ್ಟೊಂದು ದರ ಏರಿಕೆ ಮಾಡಿದ್ದಾರೆ ಎಂಬುದು ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಂದಿನಿ ತುಪ್ಪ ಇದೀಗ 90 ರೂಪಾಯಿ ಏರಿಕೆ ಮಾಡಿದರೆ ಇದು ಇವತ್ತಿನ ರೇಟು 610 ರೂಪಾಯಿ ಇದೆ. ನಾಳೆಯಿಂದ 700 ರೂಪಾಯಿ ಈ ಒಂದು ತುಪ್ಪದ ರೇಟು, ಅಂದರೆ ಕೆ ಜಿಗೆ 700 ರೂಪಾಯಿ ಆಗುತ್ತೆ. ಹೀಗಾಗಿ ಇಲ್ಲಿ ಒಂದು ಕಡೆ ಜನಸಾಮಾನ್ಯರು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಏಕ್ದಮ್ 90 ರೂಪಾಯಿ ಏರಿಕೆ ಮಾಡಿದ್ದಾರೆ. ಇಲ್ಲಿ ಮಾಲೀಕರಿದ್ದಾರೆ, ಅವ್ರು ಮಾತಾಡಿಸ್ತೀನಿ. ಮೇಡಮ್,
ಈಗ ಈ ರೇಟ್ ಎಷ್ಟಿದೆ ನಂದಿನದು, ನಾಳೆ ಎಷ್ಟಾಗುತ್ತೆ, ಸರ್ಕಾರ ಏನಾದರೂ ಆದೇಶ ಬಂತ ನಿಮಗೇನಾದರೂ ಅಂತ? ನಮಗೆ ಕೊಟ್ಟಿದ್ದಾರೆ, ಇದನ್ನು ಕಳಿಸಿದ್ದಾರೆ, ಮೆಸೇಜ್ ಕಳಿಸಿದ್ದಾರೆ. ನಾಳೆಯಿಂದ ಇವತ್ತಿಂದನೇ ಅಂತ ನಮಗೆ ಮೆಸೇಜ್ ಬಂದಿದೆ. ನಾವು ಹಾಕ್ಸಿದ್ದು ಇವತ್ತು ಅಂದರೆ ನಾವು ಬೆಳಗ್ಗೆ ಇಂಡೆಂಟ್ ಹಾಕ್ಸಿದ್ವಿ. ಈ ರೇಟು ಹಳೆ ರೇಟೇ ಇದೆ. ಮೋಸ್ಟ್ಲಿ ನಾವು ನೆಕ್ಸ್ಟ್ ಹಾಕೋ ಇಂಡೆಂಟು ಹೊಸ ರೇಟ್ ಬರ್ಬೋದು. ಈಗ ರೇಟ್ ಎಷ್ಟಿದೆ, ನಾಳೆ ಎಷ್ಟಾಗ್ಬೋದು? ನಮಗೆ ಮೆಸೇಜ್ ಬಂದಿರೋ ಥರ ಇವಾಗ 690 ಇದೆ ಇವಾಗ ಹಳೆ ರೇಟು. ಹೊಸ ರೇಟು 700 ಅಂತ ಹೇಳಿದ್ದಾರೆ. 90 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 90 ರೂಪಾಯಿ ಜಾಸ್ತಿ ಅಂತ ಹೇಳಿ. ಯಾಕ್ರೆ ಏನು ಹೇಳ್ತಾರೆ, ಬರ್ತಿದ್ದಾರೆ ಖರೀದಿ ಮಾಡ್ತಿದ್ರೆ ಏನು ಹೇಳ್ತಾರೆ ಅಂತ? ಇವಾಗ ನಾವು ಹೇಳ್ತಾ ಇದ್ದೀವಿ, ಇದೇನು ನೆನ್ನೆ ಇಷ್ಟಿತ್ತು, ಇವತ್ತು ಒಂದೇ ಸರಿಗೆ ಇಷ್ಟು ಜಾಸ್ತಿ ಆಗ್ತಾ ಇದೆ, ಯಾಕೆ ಅಂತ ಕೇಳ್ತಾ ಇದ್ದಾರೆ. ಆದರೆ ನಾವೇನು ಹೇಳೋದು ಅಂತ ಆಗ್ತಾ ಇಲ್ಲ. ನಾವು ಇವಾಗ ಅಲ್ಲಿ ಏನು MRP ರೇಟ್ ಇರುತ್ತೋ ಅದನ್ನು ನಾವು ಸಪ್ಲೈ ಕೊಡಲೇಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಈ ಪ್ರಾಡಕ್ಟ್ ಈಗ ಹಳೇದು ಏನಿದೆಯಾ ನೆಕ್ಸ್ಟ್ ಬರೋದೆಲ್ಲ ಹೊಸ ರೇಟು ಅಂತ ನಮಗೆ ಹೇಳಿದ್ದಾರೆ. ಇದು ಇವತ್ತು 610 ರೂಪಾಯಿ ಇದೆ, ನಾಳೆಯಿಂದ 700 ರೂಪಾಯಿ ಆಗಲಿದೆ. ಈಗ ಹೊಸ ಆದೇಶ ಸಹ ಬಂದಿದೆ, ನಾಳೆಯಿಂದ ದರ ಏರಿಕೆ ಆಗಲಿದೆ. ಹೀಗಾಗಿ ಜನಸಾಮಾನ್ಯರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಇಲ್ಲಿ ಮಾಲೀಕರಿಗೆ ತುಂಬ ಪ್ರಶ್ನೆ ಮಾಡ್ತಿದ್ದಾರೆ, ಯಾಕೆ ಇಷ್ಟೊಂದು ದರ ಏರಿಕೆ ಮಾಡಿದ್ದಾರೆ ಎಂಬುದು ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಂದಿನ ತುಪ್ಪ ಇದೀಗ 90 ರೂಪಾಯಿ ಏರಿಕೆ ಮಾಡಿದರೆ, ಇದು ಇವತ್ತಿನ ರೇಟು 610 ರೂಪಾಯಿ ಇದೆ. ನಾಳೆಯಿಂದ 700 ರೂಪಾಯಿ ಈ ಒಂದು ತುಪ್ಪದ ರೇಟು, ಅಂದರೆ ಕೆಜಿಗೆ 700 ರೂಪಾಯಿ ಆಗುತ್ತೆ. ಹೀಗಾಗಿ ಇಲ್ಲಿ ಒಂದು ಕಡೆ ಜನಸಾಮಾನ್ಯರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಏಕ್ದಮ್ 90 ರೂಪಾಯಿ ಏರಿಕೆ ಮಾಡಿದ್ದಾರೆ. ಇಲ್ಲಿ ಮಾಲೀಕರಿದ್ದಾರೆ, ಅವ್ರು ಮಾತಾಡಿಸ್ತೀನಿ. ಮೇಡಮ್, ಈಗ ಈ ರೇಟ್ ಎಷ್ಟಿದೆ ನಂದಿನದು, ನಾಳೆ ಎಷ್ಟಾಗುತ್ತೆ, ಸರ್ಕಾರ ಏನಾದರೂ ಆದೇಶ ಬಂತ ನಿಮಗೇನಾದರೂ ಅಂತ? ನಮಗೆ ಕೊಟ್ಟಿದ್ದಾರೆ, ಇದನ್ನು ಕಳಿಸಿದ್ದಾರೆ, ಮೆಸೇಜ್ ಕಳಿಸಿದ್ದಾರೆ. ನಾಳೆಯಿಂದ ಇವತ್ತಿಂದನೇ ಅಂತ ನಮಗೆ ಮೆಸೇಜ್ ಬಂದಿದೆ. ನಾವು ಹಾಕ್ಸಿದ್ದು ಇವತ್ತು ಅಂದರೆ ನಾವು ಬೆಳಗ್ಗೆ ಇಂಡೆಂಟ್ ಹಾಕ್ಸಿದ್ವಿ. ಈ ರೇಟು ಹಳೆ ರೇಟೇ ಇದೆ. ಮೋಸ್ಟ್ಲಿ ನಾವು ನೆಕ್ಸ್ಟ್ ಹಾಕೋ ಇಂಡೆಂಟು ಹೊಸ ರೇಟ್ ಬರ್ಬೋದು. ಈಗ ರೇಟ್ ಎಷ್ಟಿದೆ, ನಾಳೆ ಎಷ್ಟಾಗ್ಬೋದು? ನಮಗೆ ಮೆಸೇಜ್ ಬಂದಿರೋ ಥರ ಇವಾಗ 690 ಇದೆ ಇವಾಗ ಹಳೆ ರೇಟು. ಹೊಸ ರೇಟು 700 ಅಂತ ಹೇಳಿದ್ದಾರೆ. 90 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 90 ರೂಪಾಯಿ ಜಾಸ್ತಿ ಅಂತ ಹೇಳಿ. ಯಾಕ್ರೆ ಏನು ಹೇಳ್ತಾರೆ, ಬರ್ತಿದ್ದಾರೆ ಖರೀದಿ ಮಾಡ್ತಿದ್ರೆ ಏನು ಹೇಳ್ತಾರೆ ಅಂತ? ಇವಾಗ ನಾವು ಹೇಳ್ತಾ ಇದ್ದೀವಿ, ಇದೇನು ನೆನ್ನೆ ಇಷ್ಟಿತ್ತು, ಇವತ್ತು ಒಂದೇ ಸರಿಗೆ ಇಷ್ಟು ಜಾಸ್ತಿ ಆಗ್ತಾ ಇದೆ, ಯಾಕೆ ಅಂತ ಕೇಳ್ತಾ ಇದ್ದಾರೆ. ಆದರೆ ನಾವೇನು ಹೇಳೋದು ಅಂತ ಆಗ್ತಾ ಇಲ್ಲ. ನಾವು ಇವಾಗ ಅಲ್ಲಿ ಏನು MRP ರೇಟ್ ಇರುತ್ತೋ ಅದನ್ನು ನಾವು ಸಪ್ಲೈ ಕೊಡಲೇಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಈ ಪ್ರಾಡಕ್ಟ್ ಈಗ ಹಳೇದು ಏನಿದೆಯಾ ನೆಕ್ಸ್ಟ್ ಬರೋದೆಲ್ಲ ಹೊಸ ರೇಟು ಅಂತ ನಮಗೆ ಹೇಳಿದ್ದಾರೆ. ಇದು ಇವತ್ತು 610 ರೂಪಾಯಿ ಇದೆ, ನಾಳೆಯಿಂದ 700 ರೂಪಾಯಿ ಆಗಲಿದೆ. ಈಗ ಹೊಸ ಆದೇಶ ಸಹ ಬಂದಿದೆ, ನಾಳೆಯಿಂದ ದರ ಏರಿಕೆ ಆಗಲಿದೆ. ಹೀಗಾಗಿ ಜನಸಾಮಾನ್ಯರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಇಲ್ಲಿ ಮಾಲೀಕರಿಗೆ ತುಂಬ ಪ್ರಶ್ನೆ ಮಾಡ್ತಿದ್ದಾರೆ, ಯಾಕೆ ಇಷ್ಟೊಂದು ದರ ಏರಿಕೆ ಮಾಡಿದ್ದಾರೆ ಎಂಬುದು ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಂದಿನ ತುಪ್ಪ ಇದೀಗ 90 ರೂಪಾಯಿ ಏರಿಕೆ ಮಾಡಿದರೆ, ಇದು ಇವತ್ತಿನ ರೇಟು 610 ರೂಪಾಯಿ ಇದೆ. ನಾಳೆಯಿಂದ 700 ರೂಪಾಯಿ ಈ ಒಂದು ತುಪ್ಪದ ರೇಟು, ಅಂದರೆ ಕೆಜಿಗೆ 700 ರೂಪಾಯಿ ಆಗುತ್ತೆ. ಹೀಗಾಗಿ ಇಲ್ಲಿ ಒಂದು ಕಡೆ ಜನಸಾಮಾನ್ಯರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಏಕ್ದಮ್ 90 ರೂಪಾಯಿ ಏರಿಕೆ ಮಾಡಿದ್ದಾರೆ. ಇಲ್ಲಿ ಮಾಲೀಕರಿದ್ದಾರೆ, ಅವ್ರು ಮಾತಾಡಿಸ್ತೀನಿ. ಮೇಡಮ್, ಈಗ ಈ ರೇಟ್ ಎಷ್ಟಿದೆ ನಂದಿನದು, ನಾಳೆ ಎಷ್ಟಾಗುತ್ತೆ, ಸರ್ಕಾರ ಏನಾದರೂ ಆದೇಶ ಬಂತ ನಿಮಗೇನಾದರೂ ಅಂತ? ನಮಗೆ ಕೊಟ್ಟಿದ್ದಾರೆ, ಇದನ್ನು ಕಳಿಸಿದ್ದಾರೆ, ಮೆಸೇಜ್ ಕಳಿಸಿದ್ದಾರೆ. ನಾಳೆಯಿಂದ ಇವತ್ತಿಂದನೇ ಅಂತ ನಮಗೆ ಮೆಸೇಜ್ ಬಂದಿದೆ. ನಾವು ಹಾಕ್ಸಿದ್ದು ಇವತ್ತು ಅಂದರೆ ನಾವು ಬೆಳಗ್ಗೆ ಇಂಡೆಂಟ್ ಹಾಕ್ಸಿದ್ವಿ. ಈ ರೇಟು ಹಳೆ ರೇಟೇ ಇದೆ. ಮೋಸ್ಟ್ಲಿ ನಾವು ನೆಕ್ಸ್ಟ್ ಹಾಕೋ ಇಂಡೆಂಟು ಹೊಸ ರೇಟ್ ಬರ್ಬೋದು. ಈಗ ರೇಟ್ ಎಷ್ಟಿದೆ, ನಾಳೆ ಎಷ್ಟಾಗ್ಬೋದು? ನಮಗೆ ಮೆಸೇಜ್ ಬಂದಿರೋ ಥರ ಇವಾಗ 690 ಇದೆ ಇವಾಗ ಹಳೆ ರೇಟು. ಹೊಸ ರೇಟು 700 ಅಂತ ಹೇಳಿದ್ದಾರೆ. 90 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 90 ರೂಪಾಯಿ ಜಾಸ್ತಿ ಅಂತ ಹೇಳಿ. ಯಾಕ್ರೆ ಏನು ಹೇಳ್ತಾರೆ, ಬರ್ತಿದ್ದಾರೆ ಖರೀದಿ ಮಾಡ್ತಿದ್ರೆ ಏನು ಹೇಳ್ತಾರೆ ಅಂತ? ಇವಾಗ ನಾವು ಹೇಳ್ತಾ ಇದ್ದೀವಿ, ಇದೇನು ನೆನ್ನೆ ಇಷ್ಟಿತ್ತು, ಇವತ್ತು ಒಂದೇ ಸರಿಗೆ ಇಷ್ಟು ಜಾಸ್ತಿ ಆಗ್ತಾ ಇದೆ, ಯಾಕೆ ಅಂತ ಕೇಳ್ತಾ ಇದ್ದಾರೆ. ಆದರೆ ನಾವೇನು ಹೇಳೋದು ಅಂತ ಆಗ್ತಾ ಇಲ್ಲ. ನಾವು ಇವಾಗ ಅಲ್ಲಿ ಏನು MRP ರೇಟ್ ಇರುತ್ತೋ ಅದನ್ನು ನಾವು ಸಪ್ಲೈ ಕೊಡಲೇಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಈ ಪ್ರಾಡಕ್ಟ್ ಈಗ ಹಳೇದು ಏನಿದೆಯಾ ನೆಕ್ಸ್ಟ್ ಬರೋದೆಲ್ಲ ಹೊಸ ರೇಟು ಅಂತ ನಮಗೆ ಹೇಳಿದ್ದಾರೆ. ಇದು ಇವತ್ತು 610 ರೂಪಾಯಿ ಇದೆ, ನಾಳೆಯಿಂದ 700 ರೂಪಾಯಿ ಆಗಲಿದೆ. ಈಗ ಹೊಸ ಆದೇಶ ಸಹ ಬಂದಿದೆ, ನಾಳೆಯಿಂದ ದರ ಏರಿಕೆ ಆಗಲಿದೆ. ಹೀಗಾಗಿ ಜನಸಾಮಾನ್ಯರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಇಲ್ಲಿ ಮಾಲೀಕರಿಗೆ ತುಂಬ ಪ್ರಶ್ನೆ ಮಾಡ್ತಿದ್ದಾರೆ, ಯಾಕೆ ಇಷ್ಟೊಂದು ದರ ಏರಿಕೆ ಮಾಡಿದ್ದಾರೆ ಎಂಬುದು ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.